ಇವತ್ತು ನಮ್ಮ ತಂದೆಯವರ ಹುಟ್ಟಿದ ಹಬ್ಬ. ಅವ್ರ ಹುಟ್ಟಿದ ಹಬ್ಬಕ್ಕೋಸ್ಕರ ಸಬ್ಬಕ್ಕಿ ಪಾಯಸ ಅಂದರೆ ಅವ್ರಿಗಿಷ್ಟ. ಸೊ ಅದನ್ನು ಮಾಡೋಣ ಅಂತ ಸಬ್ಬಕ್ಕಿನ ಫಸ್ಟು ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಚೆನ್ನಾಗಿ ತೊಳೆದು 1 ಅವರ್ ನೆನೆಸಿ, ಆಮೇಲೆ ಅದನ್ನು ನೀರೆಲ್ಲ ಸೋಸ್ಕೊಂಡು ಒಂದು ಪಾತ್ರೆಗೆ 2 ಸ್ಪೂನಷ್ಟು ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ ದ್ರಾಕ್ಷಿನ ಫಸ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡೆ. ಅದಾದಮೇಲೆ ಅದ್ರ ಜೊತೆನೇ ನಾನು ಅದೇ ತುಪ್ಪಕ್ಕೇ ಸಬ್ಬಕ್ಕಿನೂ ಹಾಕಿ ಒಂದು ಸ್ವಲ್ಪ ಹೊತ್ತು ಚೂರು ನೀರು ಕೊಟ್ಟು ಅದನ್ನು ಬೇಯಿಸ್ಕೋಬೇಕು. ಸೊ ಬೇಯಿಸ್ಕೊಂಡಾಗ ನೀವು ಮುಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ. ಈ ಹದಕ್ಕೆ ಅದು ಬೆಂದಾದ ಮೇಲೆ ಈಗ ನಾನು ಏಲಕ್ಕಿ ಆಮೇಲೆ ಕೇಸರಿ ಆಮೇಲೆ ಸಕ್ಕರೆನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿನೂ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಏಲಕ್ಕಿ ಪುಡಿ ಇರಲಿಲ್ಲ, ಸೊ ಹಾಗಾಗಿ ಏಲಕ್ಕಿನ ಆ್ಯಡ್ ಮಾಡಿಕೊಂಡೆ. ಆಮೇಲೆ ನಾನು ಗೋಡಂಬಿ ದ್ರಾಕ್ಷಿ ಹುರಿದಿಟ್ಕೊಂಡಿರೋ ಕಪ್ಪಷ್ಟೇ ಹಾಲು ತಿರ್ಗಾ ಆ್ಯಡ್ ಮಾಡಿ ತಿರ್ಗಾ ಹುರಿದಿರೋ ಆ ಗೋಡಂಬಿ ದ್ರಾಕ್ಷಿನೂ ಹಾಕ್ಕೊಂಡು ಒಂದು ಕುದಿ ಬಂದಂಗೆ ಗೊತ್ತಾಗುತ್ತೆ ಪಾಯಸ ರೆಡಿ ಆಗಿರುತ್ತೆ. ಸೊ ಆಮೇಲೆ ನೀವು ಸರ್ವ್ ಮಾಡ್ಕೊಬೋದು. ಇವತ್ತು ಪಾಯಸ ಅಪ್ಪನಿಗೆ ಇಷ್ಟವಾದ ಪಾಯಸ ಮಾಡಿಕೊಂಡು ಅವ್ರನ್ನ ಹೋಗಿ ನೋಡೋಣ ಅಂಥೇಳಿ ನಾನು ನನ್ನ ಮಕ್ಕಳೆಲ್ಲ ಅಪ್ಪನ ಮನೆಗೆ ಹೋದ್ವಿ. ಅಲ್ಲಿ ಅವ್ರ ಬರ್ತ್ಡೇ ವಿಶ್ ಮಾಡಿ, ಹಾಗೆ ನಮ್ಮ ತಂಗಿಯವರು ಬಂದಿದ್ದರು, ಮಕ್ಕಳಿಗೆಲ್ಲರಿಗೂ ಪಾಯಸ ಕೊಟ್ಟು